ಅಂದರೆ ಒಂದು ನೀವು ಎಲ್ಲ ಥರದ ಪಾತ್ರಗಳನ್ನು ಮಾಡ್ತೀರಾ, ಓನ್ಲಿ ಹೀರೋಯಿನ್ ರೋಲ್ಸ್ ಮಾತ್ರ ಮಾಡಲ್ಲ, ಸೊ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರಿ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಅಂದರೆ ಬೇರೆ ಯಂಗ್ಸ್ಟರ್ಸ್ಗೂ ಕೂಡ ಅದೊಂದು ಉತ್ತರ ನಿಮ್ಮ ಆನ್ಸರಿಂದ ಸಿಗ್ಬೋದು. ಅಂದರೆ ಅವ್ರಿಗೀಗ ಕೆಲವರು ಇದ್ರ ಮೇಲೆ ಡಿಪೆಂಡ್ ಆಗಿ ಫಿನಾನ್ಷಿಯಲಿ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿ ಬರೋರು ಇರ್ತಾರೆ ಸುಮಾರು ಜನ. ಇದರಿಂದನೇ ದುಡಿಬೇಕು, ನಾನು ಇದರಿಂದನೇ ಜೀವನ ಕಟ್ಕೊಳ್ಬೇಕು, ವಾಟ್ ಎವರ್. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವ. ಅಂದರೆ ಒಂದೊಂದ್ಸಲ ಕೆಲವ್ರಿಗೆ ಹಿಂಗಾಗುತ್ತೆ ಅಂದರೆ ಹಣ ಸಿಗುತ್ತಲ್ಲ ಅಂತ ಯಾವುದೋ ಒಂದು ಸ್ಕ್ರಿಪ್ಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾದ ಸಿಚುವೇಶನ್ ಅವ್ರು ಅದಕ್ಕೂ ಮಾಡಿರ್ತಾರೆ ಸುಮ್ಮನೆ ಇಷ್ಟ ಇಲ್ಲದೆ ಇದ್ರು. ಅಂದರೆ ಈಗ ಚೂಸಿಯಾಗೂ ಇರಬೇಕು ಪ್ಲಸ್ ಇದು ಬ್ಯಾಲೆನ್ಸು ಮಾಡಬೇಕು ಅಂದ್ಕೊಳ್ಳೋರಿಗೆ ಏನು ಹೇಳ್ತೀರಾ ಅಂತ ನೀವು? ಬಿಕಾಸ್ ನೀವು ಆಲ್ರೆಡಿ ಬಾಂಡ್ ರಿಚ್ಚು. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ ನಿದರ್ಶನ್ sarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಇಲ್ಲ, ಹಾಗೆಲ್ಲ ಏನಿಲ್ಲ. ಒನ್ ಬ್ಯಾಡ್ ಥಿಂಗ್ ಅಬೌಟ್ ದಿಸ್ ಫೀಲ್ಡ್ ಇಸ್ ನಿಮಗೆ ಯು ಡೋಂಟ್ ಹ್ಯಾವ್ ಅ ಕಾನ್ಸ್ಟೆಂಟ್ ಇನ್ಕಮ್. ಸೊ ನಾನು ಐ ಯೂಸ್ ಟು ವರ್ಕ್ ಇನ್ IT ಆ್ಯಂಡ್ ದೆನ್ ಡೂ ದಿಸ್. ಸೊ ನಿಮಗೆ ಯಾವಾಗ ಐ ಕ್ಯಾನ್ ಚೂಸ್ ದಿಸ್ ಸ್ಕ್ರಿಪ್ಟ್ ಅನ್ನೋ ಧೈರ್ಯ ಬರುತ್ತೆ ಅಂದರೆ ಓನ್ಲಿ ವೆನ್ ಯು ಹ್ಯಾವ್ ಅ ಕಾನ್ಸ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಫ್ರಮ್ ಸಮ್ವೇರ್. ಆವಾಗಲೇ ನಿಮಗೆ ಸ್ವಲ್ಪ ಧೈರ್ಯ ಬರೋದು, ನಾನು ಯಾವ್ದು ಬೇಕೋ ನಾನು ಅದನ್ನು ಚೂಸ್ ಮಾಡಬಹುದು ಅಂತ. ಸೊ ಇವಾಗ ಆ ಮೀನ್ಸ್ ಇಲ್ಲ ಅಂದವ್ರಿಗೆ ಯು ಹ್ಯಾವ್ ಟು ಚೂಸ್ ವಾಟ್ ಎವರ್ ಕಮ್ಸ್ ಯುವರ್ ವೇ ಅಲ್ವಾ. ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ಫುಲ್ ಟು ಯು ಆರ್ ಇಟ್ ಕ್ಯಾನ್ ಬಿ ಅ ಬ್ಯಾಡ್ ಥಿಂಗ್ ಆಲ್ಸೋ. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ, ನಿಮ್ಮನ್ನ ಜಾಸ್ತಿ ಈ ಥರ ರೋಲ್ಸಲ್ಲಿ ನೋಡಿ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ರೋಲ್ಸಲ್ಲಿ ನೋಡಿ ಏನಾಗ್ಬಿಟ್ಟಿರುತ್ತೆ ಅಂದರೆ, ನನ್ನ ನೆಕ್ಸ್ಟ್ ಮೂವಿಗೆ ಇವ್ರನ್ನೇ ಅಕ್ಕ ಥರ ಹಾಕೋಬೇಕು, ಇವ್ರನ್ನೇ ತಂಗಿ ಥರ, ಆ ಥರ ಎಲ್ಲ ಸ್ಟೀರಿಯೋಟೈಪ್ ಬಿಲ್ಡ್ ಆಗೋಕ್ಕೆ ಶುರು ಆಗುತ್ತೆ. ದಟ್ ಈಸ್ ಆಲ್ಸೋ ಅ ಬ್ಯಾಡ್ ಥಿಂಗ್. ಬಟ್ ದೆರ್ ಇಸ್ ನೋ ಫಾರ್ಮುಲಾ ಇನ್ ದಿಸ್. ಇವಾಗ ನಾನು ಇಫ್ ಐ ಹ್ಯಾಡ್ ನಾಟ್ ಅಕ್ಸೆಪ್ಟೆಡ್ ಬ್ಯಾಕ್ಗ್ರೌಂಡ್ ಡಾನ್ಸರ್ಸ್ ರೋಲ್, ನನಗೆ ಈ ಥರ ಆಪರ್ಚುನಿಟೀಸ್ ಸಿಗ್ತಿರ್ಲಿಲ್ಲ ಅಲ್ವಾ. ನಾನು ಫಸ್ಟ್ ತೆಲುಗು ಶುರು ಮಾಡಿದಾಗ ಐ ವಾಸ್ ಜಸ್ಟ್ ಅ ಬ್ಯಾಕ್ಗ್ರೌಂಡ್ ಡಾನ್ಸರ್ಗೆ ಹೋಗಿದ್ದೆ ನಾನು. ಆ್ಯಂಡ್ ಫ್ರಮ್ ದೇರ್ ಐ ನೆವರ್ ಎಕ್ಸ್ಪೆಕ್ಟೆಡ್ ನನ್ನನ್ನು ಯಾರೋ ನೋಡಿ ಒಂದು ನೆಟ್ವರ್ಕ್ ಬೆಳೆಯುತ್ತೆ, ಅಲ್ಲಿಂದ ನಂಗೆ ಸಿಗುತ್ತೆ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ದೆರ್ ಇಸ್ ನೋ ಫಾರ್ಮುಲಾ. ಇಫ್ ಐ ಸೇ ದಟ್ ನೀವು ಬ್ಯಾಕ್ಗ್ರೌಂಡ್ ಡಾನ್ಸರ್ಸ್ನ ಅಕ್ಸೆಪ್ಟ್ ಮಾಡಬಾರ್ದು, ಇಂಥ ರೋಲ್ಸೆಲ್ಲ ಅಕ್ಸೆಪ್ಟ್ ಮಾಡಿದ್ರೆ ನೀವು ಲೈಫ್ ಲಾಂಗ್ ಬ್ಯಾಕ್ಗ್ರೌಂಡ್ ಡಾನ್ಸರ್ ಆಗೇ ಇರ್ತೀರಾ ಅಂತ ಹೇಳಿದ್ರೆ ದೆನ್ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಲ್ವಾ. ಸೊ ಅಗೇನ್ this field is extremely unstable. ಸೊ ಇಫ್ ಯು ಹ್ಯಾವ್ ಅಂದರೆ ತುಂಬ ದಿನಕ್ಕೆ ನಾನು ಫೈನಾನ್ಷಿಯಲಿ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದೀನಿ ಅಂದರೆ ಖಂಡಿತ ನೀವು ಇಟ್ಸ್ ಬೆಟರ್ ಟು ಫೈಂಡ್ ಜಾಬ್ ದಟ್ ಪೇಸ್ ಯು ಅ ಕಾನ್ಸ್ಟೆಂಟ್ ಇನ್ಕಮ್. ಅದರ್ವೈಸ್ ಟೇಕ್ ಎನಿಥಿಂಗ್ ದಟ್ ಕಮ್ಸ್ ಯುವರ್ ವೇ ಬಿಕಾಸ್ ದಟ್ ವಿಲ್ ಹೆಲ್ಪ್ ಯುವರ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ. ಆ್ಯಂಡ್ ಅದರಲ್ಲೇ ಯು ಹ್ಯಾವ್ ಟು ಸಿ ವಾಟ್ ಬೆಟರ್ ಐ ಕ್ಯಾನ್ ಡೂ ಟು ರೀಚ್ ದೇರ್ ಅಂತ ಹೇಳಿ. ಓಕೆ, ಅದೇ ಸ್ಕ್ರಿಪ್ಟ್ ಆ್ಯಕ್ಚುಲಿ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳೋ ಥರ ಒಂದು ಪೊಸಿಷನ್ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ನೀವು ಈಗ ಲೈಕ್ ಯು ಕ್ವಿಟ್ ದ ಜಾಬ್ ಅದೆಲ್ಲ ಆಗಿದೆ ಇವಾಗ. ಅಂದರೆ ಹಿಂಗೆ ಅಂದರೆ ನೀವು ನನಗೆ ಅಬ್ಸರ್ವ್ ಮಾಡಿರೋ ಪ್ರಕಾರ ತುಂಬ ಇಂಟ್ರೋವರ್ಟ್ ನೀವು ಆ್ಯಕ್ಚುಲಿ, ಜಾಸ್ತಿ ಏನು ಮಾತಾಡೋಲ್ಲ ಏನಿಲ್ಲ. ಅಂದರೆ ಅವ್ರು ಅಪ್ರೋಚ್ ಮಾಡೋರು ಅಂದರೆ ಅದು ಏನು ಅಂದರೆ ಜಸ್ಟ್ ಅವ್ರು ಒಂದು ಲೈನ್ ಹೇಳಿದ್ರೆ ನಿಮಗೆ ಓಕೆ ಆಗುತ್ತಾ ಅಥವಾ ಎಕ್ಸ್ಪ್ಲೈನ್ ಮಾಡಿದ್ರೆ ನೀವು ಕೇಳ್ತೀರಾ ಅದನ್ನು ಹೆಂಗೆ ಅಂತ ಎಕ್ಸಾಕ್ಟ್ಲಿ ಆ ಪ್ರೋಸೆಸ್ ಹೆಂಗೆ ನೀವು ಅಂದರೆ ಸ್ಟ್ರೀಮ್ ಲೈನ್ ಹೆಂಗೆ ಮಾಡ್ತೀರಾ? ಅಂದರೆ ನಾವು ಕರೆಕ್ಟ್ ಒಂದು ಒಳ್ಳೆ ಕರೆಕ್ಟ್ ಸೋರ್ಸಿಂದನೇ ಬರ್ತಾ ಇದೆಯಾ ಆಫರ್ ನಮಗೆ ಅಥವಾ ಇಲ್ವಾ, ಅದನ್ನ ಹೆಂಗೆ ಜಡ್ಜ್ ಮಾಡ್ತೀರಾ ನೀವು ಅಂತ? ಅಂದರೆ ಇವಾಗ ಸೊ ಸಮ್ ಪೀಪಲ್ ಡೂ ದಿಸ್, ಸಮ್ ಪೀಪಲ್ ವಿಲ್ ನಾಟ್ ಡೂ ಇಟ್. ಆಯಿತಾ, ನಾನು ನೋಡಿರೋ ಪ್ರಕಾರ ಕನ್ನಡದಲ್ಲಿ ಬಹಳಷ್ಟು ಜನ ಒಂದೇ ಅಪ್ರೋಚ್ ಅಲ್ಲ, ದೇ ಡೋಂಟ್ ಸೇ ಎನಿಥಿಂಗ್. ಅದೇ ನನಗೇನು ಇಷ್ಟ ಆಗಲ್ಲ ಅಂದರೆ ಇವಾಗ ಡೈರೆಕ್ಟರ್ ಬಂದು ಕೇಳ್ತಿದ್ದಾರೆ, ಯಾರೋ ಕಾಲ್ ಮಾಡ್ತಿದ್ದಾರೆ, ನಿಮಗೆ ಪಾತ್ರಕ್ಕೆ ಹುಡುಕ್ತಿದ್ದಾರೆ ಅಂತಂದರೆ ನನಗೆ ಐ ನೀಡ್ ಸಮ್ ಇನ್ಫಾರ್ಮೇಷನ್. ಐ ಕಾಂಟ್ ಜಸ್ಟ್ ಸೇ ಹೌದಾ ನಾನು ಎಲ್ಲಿ ಬರ್ಬೇಕು ಹೇಳಿ ನಾನು ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ ಆಯಿತಾ. ಬಟ್ ಯು ಹ್ಯಾವ್ ಟು ಗಿವ್ ಮೀ ಒಂದು ಸಿನಾಪ್ಸಿಸ್ ಥರನೋ ಏನೋ ಒಂದು ರೈಟಪ್ ಕಳಿಸಿ, ಅಥವಾ ಈವನ್ ಇನ್ ಅ ಮೆಸೇಜ್ ಟೆಲ್ ಮೀ ಡೈರೆಕ್ಟರ್ ಇವರು ಈ ಪ್ರೊಡಕ್ಷನ್ ಹೌಸಿಂದ ಕರೀತಾ ಇದ್ದಾರೆ ಆ್ಯಂಡ್ ಈ ಟೆಕ್ನಿಷಿಯನ್ಸ್ ನಾವು ಆಯ್ಕೆ ಮಾಡಿದ್ದೀವಿ, ರೈಟರ್ ಇವ್ರ ಸ್ಟೋರಿ ಬರೆದಿದ್ದಾರೆ ಆ್ಯಂಡ್ ಸ್ಟೋರಿದು ಒಂದು ಚಿಕ್ಕ ಸಾರಾಂಶ ಇದೆಲ್ಲ ಹಾಕಿ ಕಳಿಸಿದ್ರೇ ನನಗೆ ಅರ್ಥ ಆಗೋದು. ನಾನು ಅದ್ರ ಮೇಲೆ ಆಮೇಲೆ ಗೂಗಲ್ ಮಾಡಿ ಇವ್ರು ಏನು ಮಾಡಿದ್ದಾರೆ ಪ್ರೀವಿಯಸ್ಲಿ ಅದೆಲ್ಲ ನನ್ನ ರಿಸರ್ಚ್ ನಾನು ಮಾಡ್ಕೊಂಡು ಬರ್ಬೋದು ಅಲ್ವಾ. ಸೊ ಮೋಸ್ಟ್ ಆಫ್ ದೆಮ್ ಗೆಟ್ ಅಫೆಂಡೆಡ್ ಸೇಯಿಂಗ್ ಇದೆಲ್ಲ ಕಳ್ಸೋಕ್ಕಾಗೋದಿಲ್ಲ, ಕೇಳಿದ್ರೆ ಕಳ್ಸೋಕ್ಕಾಗೋದಿಲ್ಲ ಅಂತ ಅದೇ ಹೇಳಿದ್ದು ಅಲ್ವಾ. ಅದು ನನಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರೋದು ಆ ಥರದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ. ಬಿಕಾಸ್ ನನಗೆ ಏನೂ ಹೇಳೋದಿಲ್ಲ, ಜಸ್ಟ್ ನೀವು ಇಲ್ಲಿಗೆ ಬನ್ನಿ, ಫಸ್ಟ್ ನಾವು ನಿಮ್ಮ ಲುಕ್ ಟೆಸ್ಟ್ ಮಾಡಿ ನಿಮ್ಮನ್ನ ನೋಡಬೇಕು, ಆಮೇಲಿಂದನೇ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕಾಗೋದು ಅನ್ನೋ ಥರ ಬರುತ್ತೆ. ಬಟ್ ಲಾಟ್ ಆಫ್ ಅದರ್ ಪೀಪಲ್ ದೇ ಆರ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್. ಹೇಗೆ ಅಂದರೆ ದೇ ಒಬ್ಬರು ಅಪ್ರೋಚ್ ಮಾಡ್ತಿದ್ದಾರೆ ಅಂತಲೇ ದೇ ಹ್ಯಾವ್ ಅ ಗುಡ್ ಪ್ರೆಸೆಂಟೇಷನ್ ಬಿಲ್ಟ್.
ಇಟ್ ಡಸಂಟ್ ಟೇಕ್ ಮಚ್ ಟೈಮ್ ಟು ಡೂ ಅ ಪ್ರೆಸೆಂಟೇಷನ್ ಅಲ್ವಾ, ಬಿಕಾಸ್ ನೀವು ಯು ಆರ್ ಸೆಲ್ಲಿಂಗ್ ಯೋರ್ ಸ್ಟೋರಿ. ನಿಮ್ಮ ಮೇಲೆ ನಿಮಗೆ ಆ ಕ್ಲಾರಿಟಿ ಇಲ್ಲ ಅಥವಾ ನಿಮಗೆ ಅದ್ರ ಮೇಲೆ ಅಷ್ಟು ಆ ಡಿಸಿಪ್ಲಿನ್ ಇಲ್ಲ ಟು ವರ್ಕ್ ಆನ್ ಇಟ್ ಅಂತಂದರೆ ಅದು ಟ್ರಾನ್ಸ್ಲೇಟ್ ಆಗೋದಿಲ್ಲ. ಈವನ್ ಫಾರ್ ತುಳಸಿ, ಇವಾಗ ಗಿವ್ ಅ ಲಿಟಲ್ ಎಕ್ಸಾಂಪಲ್ ಆಫ್ ಹೌ ದೇ ಡಿಡ್ ದ ಲೊಕೇಶನ್ ರೆಕ್ಕಿ ಆಯಿತಾ. ದೇ ಡಿಡ್ ನಾಟ್ ಜಸ್ಟ್ ಶೋ ಮೀ ಒಂದು ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೊಂಬಂದು ನನಗೆ ಜಸ್ಟ್ ತೋರಿಸ್ಲಿಲ್ಲ. ದೇ ಮೇಡ್ ಅ ಬೋರ್ಡ್ ಆ್ಯಕ್ಚುಲಿ. ಬೋರ್ಡಲ್ಲಿ ಈ ಶಾರ್ಟಲ್ಲಿ ನಾವು ಇಲ್ಲಿರ್ತೀವಿ, ಈ ಶಾರ್ಟಲ್ಲಿ ನಾವು ಇಲ್ಲಿ ಈ ಥರದೊಂದು ರೀಜನ್ ನೋಡ್ತಾ ಇದ್ದೀವಿ ಅಂತೆಲ್ಲ ದೇ ಪ್ರಿಪೇರ್ಡ್. ಅವ್ರಿಗೇನೋ ಮಾಡಬೇಕಾಗ ಅವಶ್ಯಕತೆ ಇಲ್ಲ, ಬಿಕಾಸ್ ನನಗೆ ತೋರಿಸ್ತಾ ಇರೋದು ಐ ವಾಸ್ ಆಲ್ರೆಡಿ ಆನ್ ಬೋರ್ಡ್ ಅಲ್ವಾ, ನನಗೆ ತೋರಿಸೋ ಅವಶ್ಯಕತೆ ಇಲ್ಲ. ಬಟ್ ದೇ ಟುಕ್ ದ ಎಫರ್ಟ್ ಟು ಡೂ ಇಟ್. ಅದನ್ನ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ, ಓ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ನಾನು ಚೆನ್ನಾಗಿ ಮಾಡಬೇಕು ಅಂತ ಅನ್ಸುತ್ತೆ. ಸ್ವಲ್ಪ ಆದರೂ ಸೀರಿಯಸ್ನೆಸ್ ಬರುತ್ತೆ. ಸೊ ಆ ಥರ ಆಗಿದೆ ನಿಮಗೆ, ಸುಮ್ಮನೆ ಬಂದ್ಬಿಡಿ ಲೊಕೇಶನ್ ಅಂತ ಆ ಥರ ತುಂಬ ಆಗಿದೆ ನನಗೆ. ಆ್ಯಂಡ್ ವಾಟ್ ವಾಸ್ ಯುವರ್ ಕ್ವೆಶನ್? ಐ ಆಮ್ ಸಾರಿ. ನೀವು ಹಿಂಗೆ ಆ್ಯಕ್ಚುಲಿ ಸ್ಟ್ರೀಮ್ ಲೈನ್ ಅಂದರೆ ಒಳ್ಳೆ ಸೋರ್ಸಿಂದ, ಕರೆಕ್ಟ್ ಸೋರ್ಸಿಂದ ಬರ್ತಾ ಇದೆಯಾ, ಒಂದು ಅಥೆಂಟಿಕ್ ಸೋರ್ಸಿಂದ ಆಫರ್ ಬರ್ತಿದೆಯಾ ಅಂತ ಹಿಂಗೆ ಸ್ಟ್ರೀಮ್ ಲೈನ್ ಮಾಡ್ತೀರಾ? ಕೆಲವ್ರದ್ದು ಅಂದರೆ ಕೆಲವ್ರದ್ದು ಆ್ಯಕ್ಚುಲಿ ಪ್ರೋಸೆಸ್ಸೇ ಹಂಗೆ ಇರ್ಬೋದೇನೋ, ನಿಮಗೆ ಗೊತ್ತಿಲ್ಲ. ಈಗ ಅವರು ಡೈರೆಕ್ಟಾಗಿ ಬಂದು ನೋಡಿ ಅಲ್ಲೇ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇರ್ಬೋದೇನೋ, ಖರ್ಚು ಜಾಗ ಸಾಕು ಅಷ್ಟೇ, ಫೋನಲ್ಲಿ ಅಷ್ಟೇ ಬನ್ನಿ ಅಷ್ಟೇ ಅಂತಾನೂ ಇರ್ಬೋದು. ದಟ್ ಇಸ್ ಸೋ ಸ್ಕೇರಿ. ನಾ ಹಂಗಿದ್ರೆ ಹೋಗೋದೇ ಇಲ್ಲ, ಬಿಕಾಸ್ ನಾನೇನಾದ್ರೂ ಹುಡುಗಾಗಿದ್ರೆ ಹೋಗ್ತಿದ್ದೆ ನಾವು ಪ್ರಾಬಬ್ಲಿ. ಬಟ್ ನನಗೆ ತುಂಬ ಭಯ ಆಗತ್ತೆ ಆ ಥರ ಎಲ್ಲ ಹಂಗೆ ಕರೆದ್ರೆ ಹೋಗೋದಕ್ಕೆ. ಆ್ಯಂಡ್ ಅದೊಂದು. ಆಮೇಲೆ ನಾನು ಏನು ನೋಡಿ ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ಅಲ್ಲಿ ಡೆಫಿನೆಟ್ಲಿ ಕಾಲಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತೀನಿ. ಒನ್ ಲೈನ್ ಇಷ್ಟ ಆಯಿತು ಅಂತಂದರೆ, ಓ ಈ ಸ್ಟೋರಿ ಇದೆಲ್ಲೂ ಬಂದಿಲ್ಲ, ಇದು ನಾನು ಈ ಎಂಡಿಂಗ್ನ ಥಿಂಕ್ ಮಾಡಿಲ್ಲ ಅಥವಾ ನಾನು ಈ ತಿರುವನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅಂದ್ಕೊಂಡಾಗ ಅವಾಗ ನನಗೆ ಅನ್ಸತ್ತಲ್ವ ಮುಂದೇನಾಗುತ್ತೆ ಕೇಳಬೇಕು ಅಂತ ಒಂದು ಕುತೂಹಲ ಬರುತ್ತಲ್ಲ. ಹಾಗಿದ್ದಾಗ ಅದು ಫುಲ್ ನರೇಷನ್ ಹೇಳಕ್ಕೆ ಹೇಳ್ತೀನಿ. ಫುಲ್ ನರೇಷನಲ್ಲಿ ಸ್ಟೋರಿ ಅನಾಲಿಸಿಸ್ಗೆ ಅಂತಲೇ ಫ್ಯೂ ಥಿಂಗ್ಸ್ ಇದೆ. ವೇರ್ ಎವ್ರಿ ಕ್ಯಾರೆಕ್ಟರ್ ನೀವು ಏನೇನು ಬರೀತಿರೋ ಅದಕ್ಕೊಂದು ಮುಕ್ತಾಯ ಕೊಡಬೇಕು ಅಥವಾ ಅದಕ್ಕೊಂದು ರೀಸನ್ ಇರಬೇಕು ಏನಕ್ಕೆ ಈ ಕ್ಯಾರೆಕ್ಟರ್ ಬಂದಿದ್ದಾರೆ ಅಂತ ಹೇಳಿ. ಆ ಥರದ್ದೆಲ್ಲ ನೀವು ಅವರು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಯು ಕ್ಯಾನ್ ಬಿಲ್ಡ್ ಅ ಫ್ಲೋ ಚಾರ್ಟ್. ಎವ್ರಿ ಕ್ಯಾರೆಕ್ಟರ್ದು ಒಂದೊಂದು ಇದನ್ನು ಹಾಕಿ ಅವ್ರದ್ದು ಕ್ಯಾರೆಕ್ಟರ್ಸ್ ಎಲ್ಲ ಬರ್ಕೊಂಡು ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗ್ತಾರೆ ಅಂತ ಯು ಕ್ಯಾನ್ ಬಿಲ್ಡ್ ಅ ಫ್ಲೋ ಚಾರ್ಟ್ ಅವ್ರು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ಸೊ ಆ ಒಂದು 4-5 ಕ್ಯಾರೆಕ್ಟರ್ಲಿ ನಿಮ್ಮದು ಒಬ್ಬರು ಕ್ಯಾರೆಕ್ಟರ್ ಇದ್ದಾರೆ ಅಂತಂದರೆ ನನ್ನಿಂದ ಸ್ಟೋರಿಗೆ ಏನಾಗ್ತಿದೆ, ಇವಾಗ ನನ್ನನ್ನು ತೆಗೆದ್ರೆ ಸ್ಟೋರಿ ಏನು ಎಫೆಕ್ಟೇ ಆಗ್ತಿಲ್ಲ, ಅದು ಪಾಡಿಗೆ ಅದು ಮೂವ್ ಆಗ್ತಿದೆ ಅಂತಂದರೆ ದರ್ ಇಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ಸಮಥಿಂಗ್ ಲೈಕ್ ದಟ್. ಏನು ಇದಿರಲ್ಲ ಅಂತ ನನ್ನ ಅಭಿಪ್ರಾಯ. ಮೇ ಬಿ ಅದರ್ಸ್ ಮೈಟ್ ಸಿ ಹಂಗೆ ಇರಬೇಕಲ್ಲ ಅವ್ರಿಗೆ, ಅಂದರೆ ಏನು ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ. ಯಾ, ಆ್ಯಂಡ್ ನೆಗೆಟಿವ್ ಆರ್ ಪಾಸಿಟಿವ್ ಐ ಡೋಂಟ್ ಡಿಫ್ರೆನ್ಶಿಯೇಟ್, ಬಿಕಾಸ್ ನನಗೆ ಮೋರ್ ದಿ ಅನ್ಎಕ್ಸ್ಪೆಕ್ಟೆಡ್ ದ ಬೆಟರ್ ಅಂತ ನನಗೆ ಅನ್ಸುತ್ತೆ. ನನಗೆ ಆ ಥರ ಮಾಡೋಕ್ಕೆ ಇಷ್ಟ. ಇದರ್ ಸಾರೋ ಆರ್ ಅ ಡೆತ್ ಕಂಪೆಲ್ಸ್ ಮೀ, ಆರ್ somebody got killed because of me, ಅಥವಾ ನನ್ನಿಂದ ಏನಾದರೂ ಒಂದು ತಿರುವು ಬರ್ತಿದೆ ಅಂತಂದರೆ ನನಗಿನ್ನ ಖುಷಿ ಆಗುತ್ತೆ, ಎಕ್ಸೈಟ್ ಆಗುತ್ತೆ ಟು ಡೂ ಸಮ್ ಪ್ರಾಜೆಕ್ಟ್ಸ್ ಲೈಕ್ ದ್ಯಾಟ್. ಸೊ ಅದನ್ನು ನೆನ್ಪಿಟ್ಕೋತೀನಿ. ಆಮೇಲಿಂದ ನಂಗೆ ನರೇಷನ್ನೂ ಇಷ್ಟ ಆಯ್ತು, ಸ್ಟೋರಿನೂ ಇಷ್ಟ ಆಯಿತು ಅಂತಂದರೆ ದೆನ್ ಐ ವಿಲ್ ಆಸ್ಕ್ ದೆಮ್, ರಿಕ್ವೆಸ್ಟ್ ಮಾಡ್ತೀನಿ ನಾನು ಸ್ಕ್ರೀನ್ ಪ್ಲೇ ಓದಬಹುದಾ ಅಂತ ಹೇಳಿ. ಬಿಕಾಸ್ ಇವನ್ ದ ಸ್ಟೋರಿ ಚೆನ್ನಾಗಿರ್ಬೋದು, ಬಟ್ ಡೈಲಾಗ್ಸ್ ಹೆಂಗೆ ಬರೀತೀರ ಅನ್ನೋದು ಮ್ಯಾಟ್ರ್ ಆಗುತ್ತಲ್ಲ. ತುಂಬ ಕ್ರಾಸ್ ಆಗಿ ಅಥವಾ ಏನೋ ಒಂದು ಅಂದರೆ ಹೆಂಗೆ ಹೇಳೋದು, ತುಂಬ ಪಾಲಿಶ್ಡ್ ಇಲ್ದೇನೆ ಬರೆದ್ರೂ ಅದು ಚೆನ್ನಾಗಿರೋದಿಲ್ಲ ಟು ಕಮ್ ಆನ್ ಸ್ಕ್ರೀನ್. ಸೊ ಅದನ್ನ ನೋಡ್ತೀನಿ. ಆಮೇಲೆ ಡೆಫಿನೆಟ್ಲಿ ಡೈರೆಕ್ಟರ್ ಏನಾದರೂ ಮಾಡಿದಾರಾ, ಟೆಕ್ನಿಕಾಲಿಟೀಸ್ ಯಾರೆಲ್ಲ ಅದೆಲ್ಲ ನೋಡ್ತೀರಲ್ಲ. ಹಾಂ, DOP ಯಾರು, ಬಿಕಾಸ್ ಸ್ಟೋರಿ ಚೆನ್ನಾಗಿದ್ದು ಎಲ್ಲ ಚೆನ್ನಾಗಿದ್ರು ನಿಮ್ಮ ತೆಗಿಯೋರಿಗೆ ಅಷ್ಟು ಇದಿಲ್ಲ ಅಂತಂದರೆ, ಅವ್ರ ಕೈಲಿ ಆಗ್ತಿಲ್ಲ ಅಂತಂದರೆ ಅದನ್ನು ತೆಗಿಯೋದಕ್ಕೆ, ದೆನ್ ದರ್ ಇಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ಇಟ್. ಅದು ಟ್ರಾನ್ಸ್ಲೇಟ್ ಆಗೋದಿಲ್ಲ ಮತ್ತೆ. ಸೊ ಆಲ್ ದೀಸ್. ಸೊ ಯಾರೆಲ್ಲ ನಿರ್ದೇಶಕರುಗಳು, ಸಿನಿಮಾ ತಂಡಗಳು ಈ ಇಂಟರ್ವ್ಯೂ ನೋಡ್ತಾ ಇದ್ದೀರಾ, ಸುಷ್ಮಿತಾ ಅವರಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ಬನ್ನಿ ಆಡಿಷನ್ಗೆ, ಬನ್ನಿ ಸ್ಕ್ರೀನ್ ಟೆಸ್ಟಿಗೆ ಅಂತ ಕರಿಬೇಡಿ. ಅವರಿಗೆ ಕಂಪ್ಲೀಟ್ ಆಗಿ ಸಿನಾಪ್ಸಿಸ್ ಅಥವಾ ವಾಟ್ ಎವರ್ ಇಟ್ ಈಸ್ ನೀಟಾಗಿ ಕಳಿಸ್ಕೊಡಿ ಅದನ್ನೆಲ್ಲ. ಹಂಗಿದ್ರೆ ಮಾತ್ರ ಅವ್ರು ಬರ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಹೆದರಿಕೆ ಆಗುತ್ತೆ. ಓಕೆನಾ? ಸರಿ. ಸೊ ಇವಾಗ ಕನ್ವೆ ಆಗಿರುತ್ತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.